ಹಾಯ್, ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ಮತ್ತೊಂದು ಓಕೆ ಒಂದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಕ್ಕೆ ಅದಕ್ಕೋಸ್ಕರ ಮತ್ತೊಂದು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಓಕೆ, ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಈಗ ನೀವು ಲಾಗಿನ್ ಆಗಬೇಕಾದ್ರೆ ಈ ಹಿಂದೆ ಫೇಸ್ ಲಾಗಿನ್ ಇತ್ತು. ಅಂದ್ರೆ ನೀವು ಏನು ಕ್ಯಾಮ್ರಾದಲ್ಲಿ ನಿಮ್ಮ ಫೇಸ್ ಅನ್ನ ಕ್ಯಾಪ್ಚರ್ ಮಾಡಿ ಸೆಲ್ಫಿ ಅಂತ ಹೇಳ್ಬೋದು. ಸೊ ಅದನ್ನ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡ್ತಿದ್ರೆ ಅದರ ನಂತರ ನೀವೇ ಆ ಕ್ಯಾಂಡಿಡೇಟ್ ಅಂತ ವೆರಿಫೈ ಮಾಡಿ ಕೇಳಿದವರು ಲಾಗಿನ್ ಆಗೋದಕ್ಕೆ ಅವಕಾಶ ಕೊಡ್ತಿದ್ರು. ನಂತರ ಈಗ ನೀವು ಆಪ್ಷನ್ಗೆ ಲಾಗಿನ್ ಆಗೋದಕ್ಕೆ ಟ್ರೈ ಮಾಡಿದ್ರೆ ಆ ಫೇಸ್ ಲಾಗಿನ್ ಆಪ್ಷನ್ ಈಗ ಕಾಣ್ತಾ ಇಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಅದನ್ನ ಮತ್ತೆ ಇಂಪ್ಲಿಮೆಂಟ್ ಮಾಡಲಾಗತ್ತೆ ಅಂತ ಹೇಳಿದ್ದಾರೆ. ಈಗ ಆಪ್ಷನ್ ಏನ್ ಮಾಡ್ತಾ ಇದ್ದೀರಾ ಮಾಕ್ ಅಲಾಟ್ಮೆಂಟ್ಗಿಂತ ಮೊದಲು ಈಗ ಈ ಫೇಸ್ ಲಾಗಿನ್ ಫೀಚರ್ ಏನಿದೆ ಅದು ನಿಮಗೆ ಕಾಣ್ತಾ ಇಲ್ಲ. 3 ಸ್ಟೆಪ್ ಲಾಗಿನ್ ಇಲ್ಲ. ನೀವೇನ್ ಮಾಡ್ತೀರಾ, ಸ್ಟಾರ್ಟಿಂಗ್ ಅಲ್ಲಿ QR ಕೋಡ್ ಸ್ಕ್ಯಾನ್ ಮಾಡ್ತೀರಾ ಅಥವಾ OTP ಎಂಟರ್ ಮಾಡ್ತೀರಾ, ಅದರ ನಂತರ ಲಾಗಿನ್ ಆಗ್ತೀರಾ. ಬಟ್ ಮುಂದಿನ ದಿನಗಳಲ್ಲಿ ಯಾವಾಗ ಅಂತ ಇನ್ನೂ ಮೆನ್ಷನ್ ಮಾಡಿಲ್ಲ, ಬಟ್ ಅದನ್ನ ಮತ್ತೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದರೆ ಮೇ ಬಿ ಈ ಮಾಕ್ ಅಲಾಟ್ಮೆಂಟ್ ಏನಾಗುತ್ತೆ ಅದರ ನಂತರ ಆಪ್ಷನ್ ಎಂಟ್ರಿ ಎಡಿಟಿಂಗ್ಗೆ ಏನು ಅವಕಾಶ ಕೊಡ್ತಾರೆ. ಆ ಎಡಿಟಿಂಗ್ ಟೈಮ್ ಅಲ್ಲಿ ಈ ಫೇಸ್ ಲಾಗಿನ್ ಆಪ್ಷನ್ ಏನಿದೆ ಅಥವಾ ಫೀಚರ್ ಏನಿದೆ ಅದನ್ನ ಮತ್ತೊಮ್ಮೆ ಇಂಪ್ಲಿಮೆಂಟ್ ಮಾಡಬಹುದು. ಅಕಸ್ಮಾತ್ ಯಾವಾಗಲೂ ಮಾಡದೇ ಇದ್ರೆ ಮುಂದೆ ಈ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅದಂತರ ನೀವು ಚಾಯ್ಸ್ ಎಂಟ್ರಿಯನ್ನ ಮಾಡ್ತೀರಾ. ಸೊ ಈ ರೀತಿ ಅಡ್ಮಿಷನ್ಗೆ ಸಂಬಂಧಿಸಿದಂತೆ ಏನು ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ಈ ಫೇಸ್ ಲಾಗಿನ್ ಫೀಚರ್ನ ಮತ್ತೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತೇಳಿ ಹೇಳಿದ್ದಾರೆ, ಇದು ನಾವು ತೆಗೆದಿಲ್ಲ, ಮತ್ತೆ ಇಂಪ್ಲಿಮೆಂಟ್ ಮಾಡ್ತೀವಿ, ಮತ್ತೆ ತೆಗೆದುಕೊಂಡು ಬರ್ತೀವಿ ಆ ಫೇಸ್ ಲಾಗಿನ್ ಫೀಚರ್ ಅಂತ ಹೇಳಿದ್ದಾರೆ. ಸೊ ಮೇ ಬಿ ಮಾಕ್ ಅಲಾಟ್ಮೆಂಟ್ ನಂತರ ಫೈನಲ್ ಆಪ್ಷನ್ ಎಂಟ್ರಿ ಟೈಮಲ್ಲಿ ಅವರು ತೆಗೆದುಕೊಂಡು ಬರಬಹುದು. ಇಲ್ಲದೇ ಇದ್ರೆ ಅದರ ನಂತರದ ಪ್ರೊಸೀಜರ್ ಏನಿರುತ್ತೆ, ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗ್ಬಿಡತ್ತಲ್ವಾ, ಅದರ ನಂತರ ಚಾಯ್ಸ್ ಎಂಟ್ರಿ ಆಗಿರಬಹುದು, ಫೀಸ್ ಪೇಮೆಂಟ್ ಆಗಿರಬಹುದು. ಸೊ ಈ ರೀತಿ ಪ್ರೊಸೀಜರ್ಗಳಲ್ಲಿ ಈ ಪ್ರಾಸೆಸ್ ಏನಿದೆ ಅಂದ್ರೆ ಈ ಫೀಚರ್ ಏನಿದೆ ಮತ್ತೆ ತೆಗೆದುಕೊಂಡು ಬರಬಹುದು. ವಿಡಿಯೋ ಸಹಾಯ ಆಯ್ತಾ ಅಥವಾ ಇದರಿಂದ ಇನ್ಫಾರ್ಮೇಶನ್ ಸಿಗ್ತಾ ಇದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ವಿಡಿಯೋ ಲೈಕ್ ಕೂಡ ಮಾಡಿದ್ರೆ ಅಂದ್ಕೊಂಡ್ರೆ, ಇಲ್ಲದ್ರೆ ಲೈಕ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.